ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರಾಗಣದ ಆಧಾರದ ಮೇಲೆ ಛಂದಸ್ಸಿನ ರಚನೆ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಛಂದಸ್ಸನ್ನು ಮಾತ್ರಾಗಣದ ಆಧಾರದ ಮೇಲೆ ಯಾವ ರೀತಿ ವಿಂಗಡಣೆಯನ್ನು ಮಾಡಲಾಗುತ್ತೆ ಪದ್ಯಗಳನ್ನು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಈ ಮಾತ್ರೆ ಅಂದರೆ ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವಂಥ ಒಂದು ಸಮಯವನ್ನು ನಾವು ಮಾತ್ರೆ ಅಂತೇಳಿ ಕರಿತೇವೆ. ಈ ಮಾತ್ರೆಯಲ್ಲಿ ಒಂದು ಮಾತ್ರೆಯ ಪ್ರಯೋಗ ಆದರೆ ಅದನ್ನು ಲಘು ಅಂತ ಕರಿತೇವೆ. ಎರಡು ಮಾತ್ರೆಯ ಪ್ರಯೋಗ ಆದರೆ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚಾರಣೆಯನ್ನು ಮಾಡಿದ್ರೆ ಅದನ್ನು ನಾವು ಗುರು ಅಂತೇವೆ. ಅಂದರೆ ಒಂದು ಮಾತ್ರ ಕಾಲದಲ್ಲಿ ಅಕ್ಷರವನ್ನು ಉಚ್ಚಾರಣೆ ಮಾಡಿದ್ರೆ ಅದನ್ನು ಲಘು ಅಂತ ಕರಿತೇವೆ. ಎರಡು ಮಾತ್ರೆಯ ಕಾಲದಲ್ಲಿ ಅಕ್ಷರವನ್ನು ಉಚ್ಚಾರ ಮಾಡಿದ್ರೆ ಗುರು ಅಂತೇಳಿ ಕರಿತೇವೆ. ಇಲ್ಲಿ ಲಘು ಗುರುವನ್ನು ಹಾಕಬೇಕಾದ್ರೆ ಕೆಲವೊಂದು ನಿಯಮಗಳು ಇದ್ದಾವೆ. ಲಘು ಗುರುವನ್ನು ಹಾಕಬೇಕಾದ್ರೆ 6 ನಿಯಮಗಳು ಭಾಳಷ್ಟು ಇಂಪಾರ್ಟೆಂಟಾಗಿ ಇರ್ತದೆ. ಅದು ಯಾವ್ಯಾವಪ್ಪ ಅಂದರೆ ರಸ್ವಸ್ವರ ಮತ್ತು ಈ ರಸ್ವಸ್ವರ ಮತ್ತು ರಸ್ವಸ್ವರ ಸಹಿತ ವ್ಯಂಜನಗಳು ಲಘು ಆಗುತ್ತೆ. ಇನ್ನು ಏನಾದರೂ ರಸ್ವಸ್ವರ ಮತ್ತು ರಸ್ವಸ್ವರ ಸಹಿತ ವ್ಯಂಜನಗಳು ಆ ಒಂದು ಪದ್ಯದ ಸಾಲಿನ ಆ ಪದಗಳ ಅಲ್ಲಿರುವಂಥ ಅಕ್ಷರಗಳಲ್ಲಿ ರಸ್ವಸ್ವರ ಮತ್ತು ರಸ್ವಸ್ವರ ಸಹಿತ ವ್ಯಂಜನಗಳು ಏನಾರು ಇದ್ದರೆ ಅದಕ್ಕೆ ನಾವು ಲಘು ಹಾಕಬೇಕು. ಇಲ್ಲಾಂದ್ರೆ ದೀರ್ಘಸ್ವರ ಮತ್ತು ದೀರ್ಘಸ್ವರ ಸಹಿತ ವ್ಯಂಜನಗಳು ಇದ್ದರೆ ಅದು ಗುರು ಆಗ್ತದೆ. ಇನ್ನು ಅನುಸ್ವಾರ ಮತ್ತು ವಿಸರ್ಗ ಇತ್ತು, ಅನುಸ್ವಾರ ಮತ್ತು ವಿಸರ್ಗ ಏನಾದ್ರು ಬಂತು ಅಂದರೆ ಅದು ಕೂಡ ಗುರು ಆಗುತ್ತೆ. ಇನ್ನು ಒತ್ತಕ್ಷರದ ಹಿಂದಿನ ಅಕ್ಷರ, ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ ಅಂದರೆ ಗುರು ಆಗುತ್ತೆ. ನೆಕ್ಸ್ಟು ಸ್ವರರಹಿತ ವ್ಯಂಜನ ಏನಾದ್ರು ಇತ್ತು ಅಂದರೆ ಸ್ವರರಹಿತ ವ್ಯಂಜನ ಇದ್ದರೆ ಅದು ಕೂಡ ಗುರು ಆಗುತ್ತೆ. ಈ 5 ನಿಯಮಗಳ ಜೊತೆಗೆ ಈ ಷಟ್ಪದಿಯ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವಾಗ್ತದೆ. ಇದಿಷ್ಟು ಲಘು ಗುರುವನ್ನು ಹಾಕಬೇಕಾದ್ರೆ ನಾವು ಆ ಅಕ್ಷರಕ್ಕೆ ನಾವು ಲಘು ಹಾಕಬೇಕು, ಗುರು ಹಾಕಬೇಕು ಅಂತೇಳಿ ನಾವು ನಿರ್ಧಾರ ಮಾಡಬೇಕು. ಅಂದರೆ ಈ 5 ನಿಯಮಗಳ ಜೊತೆಗೆ ಆ ಒಂದು ಷಟ್ಪದಿಗಳು ಬಂದಾಗ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವನ್ನು ಹಾಕಬೇಕು. ಈ 6 ನಿಯಮಗಳನ್ನು ತಿಳ್ಕೊಂಡು ನಾವು ಆ ಪದ್ಯದ ಸಾಲುಗಳಿಗೆ ಲಘು ಗುರುವನ್ನು ಹಾಕ್ತೀವಲ್ವ, ಅದಕ್ಕೆ ನಾವು ಪ್ರಸ್ತಾರ ಹಾಕುವುದು ಅಂತೇಳಿ ಕರಿತೇವೆ. ಮಾತ್ರೆಯ ಆಧಾರದ ಮೇಲೆ ಆ ಮಾತ್ರೆಗಳನ್ನು ಗುಂಪುಗಳನ್ನಾಗಿ ಮಾಡಿ ಆ ಗುಂಪುಗಳು ಎಷ್ಟು ಗುಂಪುಗಳಾಗಿವೆ, 3 ಮಾತ್ರೆಯ ಗುಂಪು, 3 ಮಾತ್ರೆಯೋ 4 ಮಾತ್ರೆನೋ, 3-4 ಮಾತ್ರೆಯ ಗುಂಪು ಅಂತೇಳಿ ನಾವೇನು ಮಾಡ್ತೀವಿ, ಆ ಒಂದು ಪದ್ಯ ಆ ಗುಂಪಿನ ಆಧಾರದ ಮೇಲೆ ಆ ಮಾತ್ರೆಗಳ ಗಣಗಳ ಆಧಾರದ ಮೇಲೆ ಅದು ಯಾವ ವಿಧ ಅಂತೇಳಿ ಏನು ಮಾಡ್ತೀವಿ ಪತ್ತೆ ಹಚ್ತೀವಿ. ಆ ಕವಿ ಆ ಒಂದು ಪದ್ಯವನ್ನು ಯಾವ ಒಂದು ಛಂದಸ್ಸಿನ ಮಾತ್ರಾಗಣದ ವಿಧದಲ್ಲಿ ಬರೆದಿದ್ದಾನೆ ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಈಗ ಮಾತ್ರಾಗಣದ ಆಧಾರದ ಮೇಲೆ ಯಾವ್ಯಾವ ಪದ್ಯದಲ್ಲಿ ಎಷ್ಟೆಷ್ಟು ಮಾತ್ರೆಗಳು ಬರ್ತದೆ, ಅದರ ಗಣ ವಿಂಗಡಣೆ ಏನು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ನಾವು ಕಂದ ಪದ್ಯವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಕಂದ ಪದ್ಯವನ್ನು ನಾವು ನೋಡ್ತಾ ಹೋಗೋದಾದ್ರೆ ಕಂದ ಪದ್ಯ 4 ಸಾಲಿನ ಒಂದು ಪದ್ಯ ಕಂದ ಪದ್ಯ ಆಗ್ತದೆ. ಕಂದ ಪದ್ಯದಲ್ಲಿ ಏನಾಗುತ್ತೆ ಅಂದರೆ ಇದನ್ನು ಚೌಪದಿ ಅಂತಲೂ ಕೂಡ ಕರಿತೇವೆ. ಕಂದ ಪದ್ಯದಲ್ಲಿ
ನಾಲ್ಕು 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 ಅಂದರೆ ಕಂದ ಪದ್ಯದಲ್ಲಿ ಈ 4 ಸಾಲುಗಳಿರ್ತದೆ. ಈ ಪರೀಕ್ಷೆಗಳಲ್ಲಿ ಅಂದರೆ ತರಗತಿ ಪರೀಕ್ಷೆಗಳಲ್ಲಿ ನಾವು ನೋಡೋದಾದರೆ ಈ 7ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಒಂದು ವಾರ್ಷಿಕ ಪರೀಕ್ಷೆಗಳಲ್ಲಿ, ಮಧ್ಯವಾರ್ಷಿಕ ಪರೀಕ್ಷೆಗಳಲ್ಲಿ ಆ ಪರೀಕ್ಷೆಗಳಲ್ಲಿ ಏನು ಮಾಡ್ತಾರೆ ಅಂದರೆ 2 ಸಾಲುಗಳನ್ನು ಮಾತ್ರ ಕೊಡ್ತಾರೆ ಕಂದ ಪದ್ಯದಲ್ಲಿ ಇಂಪಾರ್ಟೆಂಟಾಗಿ. ಈ ಪ್ರಾಥಮಿಕ ಶಾಲಾ ಮತ್ತು ನಾವು ಹೈಸ್ಕೂಲ್ ಮಟ್ಟದಲ್ಲಿ ನೋಡಿದಾಗ ಬಹುತೇಕವಾಗಿ ನಾನು ನೋಡಿರುವ ಮಟ್ಟಿಗೆ ವಾರ್ಧಕ ಷಟ್ಪದಿ, ಭಾಮಿನಿ ಷಟ್ಪದಿ ಮತ್ತು ಕಂದ ಪದ್ಯಗಳನ್ನೇ ಕೊಡ್ತಾರೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪರಿವರ್ಧಿನಿ, ಭೋಗ ಇವನ್ನೆಲ್ಲವನ್ನು ಕೂಡ ಕೊಡ್ತಾರೆ. ಅದೇನೇ ಇರಲಿ, ಈ ಕಂದ ಪದ್ಯದ ಲಕ್ಷಣ ಏನು ಅಂದರೆ 4 ಮಾತ್ರೆಯ 3 ಗಣ ಅಂದರೆ 4 ಮೂರಲಿ 12 ಮಾತ್ರೆ. ಇನ್ನು 2ನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣ 4 5ಲಿ 20, ಮತ್ತು 3ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣ 4 ಮೂರಲಿ 12, 4ನೇ ಸಾಲಿನಲ್ಲಿ 4 ಮಾತ್ರೆಯ 4 ಗಣ 5 ಗಣ 4 5ಲಿ 20. ಇದು ಕಂದ ಪದ್ಯದ ಲಕ್ಷಣ ಆಗುತ್ತೆ. ಅಂದರೆ ಕಂದ ಪದ್ಯದಲ್ಲಿ 1 ಮತ್ತು 3ನೇ ಸಾಲುಗಳು 4 ಮಾತ್ರೆಯ 3 ಗಣಗಳಂತೆ 12 ಮಾತ್ರೆಗಳು ಬರುತ್ತೆ. 2 ಮತ್ತು 4ನೇ ಸಾಲುಗಳು ಸಮವಾಗಿದ್ದು 4 ಮಾತ್ರೆಯ 5 ಗಣಗಳಂತೆ 20 ಮಾತ್ರೆಗಳು ಬರುತ್ತೆ. ಅಂದರೆ 4 ಮಾತ್ರೆಯ 3 ಗಣ ಮೊದಲನೇ ಸಾಲಿನಲ್ಲಿ, 2ನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣ 20 ಮಾತ್ರೆ, 3ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣ 12 ಮಾತ್ರೆ, 4ನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣ ಒಟ್ಟು 20 ಮಾತ್ರೆಗಳು. ಟೋಟಲ್ಲಾಗಿ ಒಂದು ಕಂದ ಪದ್ಯದಲ್ಲಿ ಎಷ್ಟು ಮಾತ್ರೆಗಳು ಬರ್ತವೆ ಟೋಟಲ್ಲಾಗಿ ಅಂದರೆ ಆಗ 64 ಮಾತ್ರೆಗಳು ಬರ್ತಾ ಹೋಗ್ತದೆ. ಇದಿಷ್ಟು ಕಂದ ಪದ್ಯದ ಒಂದು ಬಗ್ಗೆ ಆಗ್ತದೆ. ಕಂದ ಪದ್ಯದಲ್ಲಿ ನಾವು ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ಕಂದ ಪದ್ಯದಲ್ಲಿ 4 ಮಾತ್ರೆಯ 3 ಗಣ, 4 ಮಾತ್ರೆ 5 ಗಣ ಬರ್ತದೆ. 1 2ರಲ್ಲಿ 3ರಲ್ಲೂ ಸೇಮ್ ಬರ್ತದೆ. 4 ಮಾತ್ರೆ 3 ಗಣ, 4 ಮಾತ್ರೆ 5 ಗಣ. ಇದು ಕಂದ ಪದ್ಯದ ಬಗ್ಗೆ. ನೆಕ್ಸ್ಟ್ ನಾವು ಈ ಷಟ್ಪದಿಯಲ್ಲಿ ಬರುವಂಥ ಕುಸುಮ ಷಟ್ಪದಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಷಟ್ಪದಿ ಅಂದರೆ ನಮಗೆ ಗೊತ್ತು, ಷಟ್ಪದಿ 6 ಸಾಲುಗಳ ಪದ್ಯ. ಈ ಷಟ್ಪದಿಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈ ಕುಸುಮ ಷಟ್ಪದಿಯಲ್ಲಿ ಏನಾಗ್ತದೆ ಅಂದರೆ 1 2 4 5ನೇ ಸಾಲುಗಳು ಏನಾಗಿರ್ತವೆ, ಸಮ ಆಗಿರ್ತವೆ. ಇಲ್ಲಿ 5 ಮಾತ್ರೆಯ 2 ಗಣ ಬರ್ತದೆ. ಅಂದರೆ 5 2 10 ಮಾತ್ರೆ ಬರ್ತದೆ. ಈ 3 ಮತ್ತು 6ನೇ ಸಾಲು ಏನಿದೆ ಅದರಲ್ಲಿ 5 ಮಾತ್ರೆಯ 3 ಗಣ, 5 ಮಾತ್ರೆಯ 3 ಗಣ ಪ್ಲಸ್ 1 ಗುರು, ಒಟ್ಟು 17 ಮಾತ್ರೆ ಬರ್ತದೆ. ಅಂದರೆ ಅಲ್ಲಿ ಏನಾಗ್ತದೆ ಅಂದರೆ ಕುಸುಮ ಷಟ್ಪದಿಯಲ್ಲಿ 5 5 5 ಓಕೆ 5 5 5 5 5 ಮತ್ತು ಪ್ಲಸ್ 2 ಅಂದರೆ 10 10 17 ಮತ್ತು 5 5 5 10 ಇಲ್ಲಿ 5 × 2 ಪ್ಲಸ್ 2 5 × 2 5 × 2 ಇಲ್ಲೂ ಕೂಡ 5 × 2 5 10 5 × 2 ಇಲ್ಲಿ 5 × 5 5 5 5 ಅಂದರೆ 5 × 3 ಪ್ಲಸ್ 2. ಇಲ್ಲಿ ಕುಸುಮ ಷಟ್ಪದಿಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕುಸುಮ ಷಟ್ಪದಿಯ ಲಕ್ಷಣವನ್ನು ನಾವು ನೋಡೋದಾದರೆ 1 2 4 5ನೇ ಸಾಲುಗಳು ಸಮವಾಗಿದ್ದು 5 ಮಾತ್ರೆಯ 2 ಗಣ ಅಂದರೆ 10 ಮಾತ್ರೆ ಬರುತ್ತೆ. 3 ಮತ್ತು 6ನೇ ಸಾಲುಗಳು ಸಮವಾಗಿದ್ದು 5 ಮಾತ್ರೆಯ 3 ಗಣ ಮತ್ತು 1 ಗುರು 17 ಮಾತ್ರೆಗಳು ಬರ್ತದೆ. ಪರೀಕ್ಷೆಯಲ್ಲಿ ಕೊಟ್ಟರೆ 3 ಸಾಲುಗಳನ್ನು ಕೊಡ್ತಾರೆ. ಅಂದರೆ ನೀವು ಗಣ ವಿಭಾಗ ಮಾಡಬೇಕಾದ್ರೆ 5 ಮಾತ್ರೆಯ 2 ಗಣ, 5 ಮಾತ್ರೆಯ 2 ಗಣ, 5 ಮಾತ್ರೆಯ 3 ಗಣ ಪ್ಲಸ್ 1 ಗುರು. ಹಾಗಾದರೆ ಕುಸುಮ ಷಟ್ಪದಿಯ
ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ ಇಲ್ಲಿ 10, 20, ಇಲ್ಲಿ 17, 37, ಇಲ್ಲಿ 37 ಬಂತು ಅಂದರೆ ಇದರಲ್ಲೂ ಕೂಡ 37 ಬರ್ತದೆ. ಒಟ್ಟು 74 ಮಾತ್ರೆಗಳು ಬರ್ತದೆ. ಕುಸುಮ ಷಟ್ಪದಿಯ ಒಟ್ಟು ಮಾತ್ರೆಗಳ ಸಂಖ್ಯೆ 74. ಇಷ್ಟೇ ತಿಳ್ಕೊಳ್ಳಿ. ಕುಸುಮ ಷಟ್ಪದಿಯ ಬಗ್ಗೆ 1, 2, 4, 5ನೇ ಸಾಲುಗಳು ಸಮವಾಗಿರ್ತವೆ. 5 ಮಾತ್ರೆಯ 2 ಗಣದಂತೆ 10 ಮಾತ್ರೆಗಳು, 3 ಮತ್ತು 6ನೇ ಸಾಲುಗಳು ಸಮವಾಗಿರ್ತವೆ. 5 ಮಾತ್ರೆಯ 3 ಗಣ 1 ಗುರು ಪ್ಲಸ್ ಅಂದಾಗ 5 3 15 ಪ್ಲಸ್ 2 17 ಮಾತ್ರೆಗಳು ಬರ್ತವೆ. 10 10 17 10 10 17 ಬರ್ತದೆ. ಇದು ಕುಸುಮ ಷಟ್ಪದಿಯ ಬಗ್ಗೆ. ಇನ್ನು ನಾವು ಶರಷಟ್ಪದಿಯ ಬಗ್ಗೆ ನಾವು ನೋಡೋಣ. ಶರಷಟ್ಪದಿಯು ಕೂಡ ಈ ಒಂದು ಷಟ್ಪದಿಯ ಒಂದು ವಿಧ ಆಗ್ತದೆ. ಈ ಶರಷಟ್ಪದಿಯಲ್ಲಿ ಏನಾಗ್ತದೆ ಅಂದರೆ 1 2 4 5ನೇ ಸಾಲುಗಳು ಸಮವಾಗಿರ್ತವೆ. ಇಲ್ಲಿ ಏನಾಗುತ್ತೆ ಅಂದರೆ 4 ಮಾತ್ರೆಯ 2 ಗಣ ಅಂದರೆ 4 8 ಮಾತ್ರೆ ಬರುತ್ತೆ. 4 ಮಾತ್ರೆ ಹೆಂಗೆ ಗಣ ವಿಭಾಗ ಮಾಡ್ತೇವೆ, 4 ಮಾತ್ರೆಯ 2 ಗಣ ಅಂದರೆ 4 8 ಬರ್ತದೆ. 3 ಮತ್ತು 6ನೇ ಸಾಲು ಏನಿರುತ್ತೆ, 3 ಮತ್ತು 6ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣ ಪ್ಲಸ್ 1 ಗುರು ಬರ್ತದೆ. 4 3 12 14 ಬರ್ತದೆ. ಈ ಒಂದು ಶರಷಟ್ಪದಿಯನ್ನು ನಾವು ನೋಡೋದಾದರೆ ಇದರ ಲಕ್ಷಣವನ್ನು, ಶರಷಟ್ಪದಿಯು 6 ಸಾಲುಗಳುಳ್ಳ ಪದ್ಯ ಆಗಿದೆ. 1 2 4 5ನೇ ಸಾಲುಗಳು ಸಮವಾಗಿರ್ತವೆ. ಇವು 4 ಮಾತ್ರೆಯ 2 ಗಣ ಒಟ್ಟಾರೆ 8 ಮಾತ್ರೆಗಳು ಬರ್ತವೆ 1 2 4 5ನೇ ಸಾಲಿನಲ್ಲಿ. 3 ಮತ್ತು 6ನೇ ಸಾಲುಗಳು ಸಮವಾಗಿರ್ತವೆ. ಅವು 4 ಮಾತ್ರೆಯ 3 ಗಣ ಪ್ಲಸ್ 1 ಗುರು ಒಟ್ಟು 14 ಮಾತ್ರೆ ಬರ್ತದೆ. ಅಂದರೆ ಇದರ ಗಣ ವಿಂಗಡಣೆಯನ್ನು ನಾವು ನೋಡೋದಾದರೆ, ಮಾತ್ರೆಗಳ ಗಣ ವಿಂಗಡಣೆಯನ್ನು ನೋಡೋಣ. ಅಂದರೆ 4 4 4 4 ಅಂದರೆ 4 ಮಾತ್ರೆ 2 ಗಣ, 4 8 4 2 8 4 4 4 2 ಅಂದರೆ 4 3 ಪ್ಲಸ್ 2 14. ಇನ್ನು ಇಲ್ಲಿ 4 4 4 4 ಇಂಟು 2 4 8 4 4 ಸಿಕ್ಬಿಟ್ಟು 4 8 4 4 4 ಪ್ಲಸ್ 2 ಅಂದರೆ 4 ಇಂಟು 2 ಪ್ಲಸ್ 4 ಇಂಟು 3 ಪ್ಲಸ್ 2 14. ನೋಡಿ, ಈ ಶರಷಟ್ಪದಿಯಲ್ಲಿ ಮೊದಲನೇ ಸಾಲಿನಲ್ಲಿ 4 ಮಾತ್ರೆಯ 2 ಗಣ ಅಂದರೆ 4 8 ಮಾತ್ರೆ, 2ನೇ ಸಾಲಿನಲ್ಲಿ 4 ಮಾತ್ರೆಯ 2 ಗಣ ಅಂದರೆ 8 ಮಾತ್ರೆ, 3ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣ ಪ್ಲಸ್ 1 ಗುರು 4 12 14 ಮಾತ್ರೆ, 4ನೇ ಸಾಲಿನಲ್ಲಿ 4 ಮಾತ್ರೆಯ 2 ಗಣ ಅಂದರೆ 4 8 ಮಾತ್ರೆ, 5ನೇ ಸಾಲಿನಲ್ಲಿ 4 ಮಾತ್ರೆ 2 ಗಣ 4 8 ಮಾತ್ರೆ, 6ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣ ಪ್ಲಸ್ 2 4 3 12 14. ಒಟ್ಟು ಮಾತ್ರೆಗಳ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ 8 8 16 16 14 30 30 ಈ 3ನೇ ಸಾಲಿನಲ್ಲಿ ಬಂತು ಅಂದರೆ ಈ ಸಾಲಿನಲ್ಲೂ 30 ಬರುತ್ತೆ. ಒಟ್ಟು ಈ ಒಂದು ಶರಷಟ್ಪದಿಯ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಬರ್ತದೆ ಅಂದರೆ 60 ಬರ್ತದೆ. ಇದಿಷ್ಟು ಶರಷಟ್ಪದಿಯ ಬಗ್ಗೆ. ಇನ್ನು ನಾವು ಭಾಮಿನಿ ಷಟ್ಪದಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈ ಭಾಮಿನಿ ಷಟ್ಪದಿಯು ಕೂಡ ಷಟ್ಪದಿಯ ಒಂದು ವಿಧವಾಗಿದೆ. ಇದರಲ್ಲಿ ಏನಾಗ್ತದೆ ಅಂದರೆ 1 2 4 5ನೇ ಸಾಲುಗಳು ಸಮ ಆಗಿರ್ತವೆ. ಇಲ್ಲಿ 3 4 ಮಾತ್ರೆಯ 2 ಗಣ
ಬರ್ತದೆ, ಅಂದರೆ 14 ಮಾತ್ರೆ ಬರುತ್ತೆ. ಇನ್ನು 3 ಮತ್ತು 6ನೇ ಸಾಲುಗಳು ಸಮವಾಗಿರ್ತವೆ. ಅವು 3, 4 ಮಾತ್ರೆಯ 3 ಗಣ ಪ್ಲಸ್ ಗುರು ಬರ್ತದೆ. ಅಂದರೆ 4 3 12 21 ಪ್ಲಸ್ 23 ಬರ್ತದೆ. ಅಂದರೆ ಭಾಮಿನಿ ಷಟ್ಪದಿಯಲ್ಲಿ 1 2 4 5ನೇ ಸಾಲುಗಳು ಸಮವಾಗಿರುತ್ತವೆ. ಅಲ್ಲಿ 3 4 3 4 ಅಂದರೆ 14 ಮಾತ್ರೆ ಬರುತ್ತೆ. 3 4 ಅಂದರೆ 7 ಮತ್ತೆ 3 4 7, ಒಟ್ಟು 14 ಮಾತ್ರೆ 1 2 4 5ನೇ ಸಾಲಿನಲ್ಲಿ ಬರುತ್ತೆ. ಮತ್ತು 3 6ನೇ ಸಾಲಿನಲ್ಲಿ ಏನಾಗುತ್ತೆ ಅಂದರೆ 3 4 ಮಾತ್ರೆ 3 ಗಣ ಅಂದರೆ 3 4 3 4 3 4 ಪ್ಲಸ್ ಗುರು ಅಂದರೆ ಗೊತ್ತು. ಷಟ್ಪದಿಯ 3 ಮತ್ತು 6ನೇ ಸಾಲಿನ ಅಕ್ಷರ ಲಘುವಾಗಿದ್ದರೂ ಗುರುವಾಗುತ್ತೆ. ಸೊ 3 4 3 4 ಅಂದರೆ 7 7 14 7 3 21 ಪ್ಲಸ್ 2 ಗುರು 23 ಆಗ್ತದೆ. ಗಣ ವಿಭಾಗವನ್ನು ನಾವು ನೋಡ್ತಾ ಹೋಗೋದಾದರೆ 3 4 3 4 3 4 ಅಂದರೆ 3 × 2 ಪ್ಲಸ್ 4 × 2 ಇಸ್ ಈಕ್ವಲ್ ಟು 3 6 4 8 14 3 4 3 4 ಅಂದಾಗ 3 × 2 ಪ್ಲಸ್ 4 × 2 ಇಸ್ ಈಕ್ವಲ್ ಟು 14 3 4 3 4 3 4 ಪ್ಲಸ್ 2 ಅಂದಾಗ 3 × 3 ಪ್ಲಸ್ 4 × 3 ಪ್ಲಸ್ 2 ಇಸ್ ಈಕ್ವಲ್ ಟು 23 ಆಗ್ತದೆ. ಸೇಮ್ ಇಲ್ಲಿ 4ನೇ ಸಾಲು ಕೂಡ ಹಿಂಗೆ ಬರ್ತದೆ. 3 4 3 4 3 × 2 ಪ್ಲಸ್ 4 × 2 ಇಸ್ ಈಕ್ವಲ್ ಟು 14 3 4 3 4 3 4 ಇಸ್ ಈಕ್ವಲ್ ಟು 3 × 2 ಪ್ಲಸ್ 4 × 2 ಇಸ್ ಈಕ್ವಲ್ ಟು 14. ಇಲ್ಲಿ 3 4 3 4 3 4 3 4 ಇಸ್ ಈಕ್ವಲ್ ಟು 3 × 3 ಇಲ್ಲಿ ಪ್ಲಸ್ 2 ಬರ್ತದೆ. ಪ್ಲಸ್ 4 × 2 ಪ್ಲಸ್ 2 ಅಂದರೆ ಗುರು ಬರ್ತದಲ್ಲ. 3 ಮತ್ತು 6ನೇ ಸಾಲಿನ ಅಕ್ಷರ ಲಘುವಾಗಿದ್ದರೆ ಗುರು ಆಗುತ್ತೆ. ಸೊ ಏನಾಗುತ್ತೆ 23 ಮಾತ್ರೆ ಬರ್ತದೆ. ಈ ರೀತಿ ಗಣ ವಿಭಾಗವನ್ನು ಮಾಡಬೇಕಾಗುತ್ತೆ. ಇದನ್ನು ನಿಮಗೆ 8th 9th 10th ಒಂದು ಪರೀಕ್ಷೆಗಳಲ್ಲಿ ಈ ಭಾಮಿನಿ ಷಟ್ಪದಿಯನ್ನು ಕೊಡ್ತಾ ಇರ್ತಾರೆ. ಭಾಮಿನಿ ಷಟ್ಪದಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನು ಮಾಡಿ ಅಂದರೆ, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಕೊಡ್ತಾರೆ. ಇಲ್ಲಿ ನೀವು ಗಣ ವಿಭಾಗ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಅಲ್ಲಿ 14 14 23 ಮಾತ್ರೆ ಬಂತು ಅಂದ ತಕ್ಷಣ ಪ್ರಶ್ನೆ ಸಾಲನ್ನ ನೀವು ಕರೆಕ್ಟಾಗಿ ಲಘು ಗುರುವನ್ನು ಹಾಕಿದರೆ 3 ಪ್ರಶ್ನೆ ಒಂದು ಗುಂಪು 3 ಬರಬೇಕು, ನೆಕ್ಸ್ಟು 4 ಬರಬೇಕು, ಆಮೇಲೆ 3 ಬರಬೇಕು, ಆಮೇಲೆ 4 ಬರಬೇಕು. ಈ ರೀತಿ ಮೊದಲನೇ ಸಾಲು 2ನೇ ಸಾಲು ಇರುತ್ತೆ. ಮತ್ತು 3ನೇ ಸಾಲಲ್ಲಿ ಏನಾಗಬೇಕು ಅಂದರೆ 3 4 3 4 ಮತ್ತೆ 3 4 ಪ್ಲಸ್ 1 ಗುರು. ಈ ರೀತಿಯಾಗಿ ಗಣ ವಿಭಾಗ ಆಗಿದ್ದೇ ಆದರೆ 14 14 23 14 14 23 ಮಾತ್ರೆ ಬಂತು ಅಂದರೆ ಅದು ಯಾವುದೇ ಒಂದು ಸಂದೇಹ ಬೇಡ, ಅದು ಭಾಮಿನಿ ಷಟ್ಪದಿ ಆಗ್ತದೆ. ಇನ್ನು ನಾವು ಈ ಭಾಮಿನಿ ಷಟ್ಪದಿಯಲ್ಲಿ ಬರುವಂಥ ಒಟ್ಟು ಮಾತ್ರೆಗಳ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋದಾದರೆ 14 14 28 28 23 51 51 51 ಎಷ್ಟಾಗ್ತದೆ 102 ಮಾತ್ರೆ ಬರ್ತದೆ. ಒಟ್ಟಾರೆ ಈ ಒಂದು ಭಾಮಿನಿ ಷಟ್ಪದಿಯಲ್ಲಿ ಬರುವಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಾಗ್ತದೆ 102 ಆಗ್ತದೆ. ಇದಿಷ್ಟು ಭಾಮಿನಿ ಷಟ್ಪದಿಯ ಬಗ್ಗೆ. ಮುಂದೆ ನಾವು ನೋಡ್ತಾ ಹೋಗೋಣ ಪರಿವರ್ಧಿನಿ ಷಟ್ಪದಿ. ಆ ಪರಿವರ್ಧಿನಿ ಷಟ್ಪದಿಯಲ್ಲಿ ಗಣಗಳ ವಿಂಗಡಣೆ ಹೇಗಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಪರಿವರ್ಧಿನಿ ಷಟ್ಪದಿ ಇದು ಕೂಡ ಷಟ್ಪದಿಯ ಒಂದು ವಿಧ ಆಗಿದೆ. ಇಲ್ಲಿ ಏನಾಗುತ್ತೆ ಅಂದರೆ ಇದು 4 ಈ 1 2 4 5ನೇ ಸಾಲುಗಳು ಸಮವಾಗಿರ್ತವೆ. ಇಲ್ಲಿ ಏನಾಗುತ್ತೆ ಅಂದರೆ 4 ಮಾತ್ರೆಯ 4 ಗಣದಂತೆ 4 16 ಮಾತ್ರೆಗಳು ಬರ್ತವೆ. 3 ಮತ್ತು 6ನೇ ಸಾಲುಗಳು ಸಮವಾಗಿರ್ತವೆ. ಇಲ್ಲಿ 4 ಮಾತ್ರೆಯ ಒಂದು 6 ಗಣ ಪ್ಲಸ್ 1 ಗುರು ಬರ್ತದೆ. 4 ಮಾತ್ರೆ 6 ಗಣ
ಪ್ಲಸ್ ಒಂದು ಗುರು ಬರ್ತದೆ. ಸೊ 26 ಮಾತ್ರೆ ಬರ್ತದೆ. ಅಂದರೆ ಪರಿವರ್ಧಿನಿ ಷಟ್ಪದಿಯ ಲಕ್ಷಣವನ್ನು ನಾವು ನೋಡೋದಾದರೆ 1, 2, 4, 5ನೇ ಸಾಲುಗಳು ಸಮವಾಗಿರ್ತವೆ. ಅಲ್ಲಿ 4 ಮಾತ್ರೆಯ 4 ಗಣಗಳಂತೆ ಒಟ್ಟು 16 ಮಾತ್ರೆಗಳು ಆ ಸಾಲುಗಳಲ್ಲಿ ಬರ್ತದೆ. 3 ಮತ್ತು 6ನೇ ಸಾಲಿನಲ್ಲಿ 4 ಮಾತ್ರೆಯ 6 ಗಣ ಜೊತೆಗೆ ಒಂದು ಗುರು ಬರ್ತದೆ. 4 24 ಪ್ಲಸ್ 2 26 ಮಾತ್ರೆಗಳು ಪರಿವರ್ಧಿನಿ ಷಟ್ಪದಿಯಲ್ಲಿ ಬರ್ತದೆ. ಅಂದರೆ ನಾವು ಗಣ ವಿಭಾಗಿಸಬೇಕಾದ್ರೆ 4 4 4 4 4 ಇಂಟು 4 4 16. ಇದು ಕೂಡ 2ನೇ ಸಾಲಲ್ಲೂ ಕೂಡ ಹಾಗೆ ಬರ್ತದೆ. 4 ಇಂಟು 4 ಇಸ್ ಈಕ್ವಲ್ ಟು 16. ಇನ್ನು 3ನೇ ಸಾಲಿನಲ್ಲಿ 4 4 4 4 4 ಪ್ಲಸ್ 2 ಇಸ್ ಈಕ್ವಲ್ ಟು 4 ಇಂಟು 6 ಪ್ಲಸ್ 2 ಇಸ್ ಈಕ್ವಲ್ ಟು 26 ಬರ್ತದೆ. ಇನ್ನು 4ನೇ ಸಾಲು ನೋಡೋದಾದರೆ 4 4 4 4 ಇಸ್ ಈಕ್ವಲ್ ಟು 4 ಇಂಟು 4 16. ನೆಕ್ಸ್ಟ್ 4 4 4 4 ಇಸ್ ಈಕ್ವಲ್ ಟು 4 ಇಂಟು 4 4 16. ಇಲ್ಲಿ 4 4 4 4 4 4 ಪ್ಲಸ್ 2 4 ಇಂಟು 6 ಪ್ಲಸ್ 2 26 ಮಾತ್ರೆ ಬರ್ತದೆ. ಪರಿವರ್ಧಿನಿಯ ಷಟ್ಪದಿಯ ಗಣ ವಿಭಾಗ ಹೇಗಿರುತ್ತೆ ಮಾತ್ರೆ ಗಣ ಅಂದರೆ 4 ಮಾತ್ರೆಯ 4 ಗಣ ಮೊದಲನೇ ಸಾಲಿನಲ್ಲಿ ಅಂದರೆ 4 4 16. 2ನೇ ಸಾಲಿನಲ್ಲೂ ಕೂಡ 4 ಮಾತ್ರೆಯ 4 ಗಣ 16. 3ನೇ ಸಾಲಿನಲ್ಲಿ 4 ಮಾತ್ರೆಯ 6 ಗಣ 1 ಗುರು 4 24 26. ಇನ್ನು 4ನೇ ಸಾಲಿನಲ್ಲಿ 4 ಮಾತ್ರೆಯ 4 ಗಣ ಪ್ಲಸ್ 4 ಇಂಟು 4 4 16. 5ನೇ ಸಾಲಿನಲ್ಲಿ 4 ಮಾತ್ರೆಯ 4 ಗಣ ಅಂದಾಗ 4 16. ಇನ್ನು 6ನೇ ಸಾಲಿನಲ್ಲಿ 4 ಮಾತ್ರೆಯ 6 ಗಣ ಅಂದಾಗ 4 24 ಪ್ಲಸ್ 1 ಗುರು ಸೇರಿ 26 ಆಗ್ತದೆ. ಒಟ್ಟಾರೆ ನಾವು ಪರಿವರ್ಧಿನಿ ಷಟ್ಪದಿಯಲ್ಲಿ ಬರುವಂಥ ಒಟ್ಟು ಮಾತ್ರೆಗಳ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ 16 16 32 32 26 58 ಆಗ್ತದೆ. 58 3 ಸಾಲಲ್ಲಿ ಬಂತು ಅಂದರೆ ಇನ್ನು 3 ಸಾಲಲ್ಲೂ 58 ಬರ್ತದೆ. 58 ಏನಾಗ್ತದೆ ಅಂದರೆ 8 8 16 116 ಮಾತ್ರೆಗಳು ಬರ್ತವೆ. ಪರಿವರ್ಧಿನಿ ಷಟ್ಪದಿಯ ಒಟ್ಟು ಈ ಸಾಲಿನಲ್ಲಿ ಬರುವಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಾಗ್ತದೆ ಅಂದರೆ 116 ಮಾತ್ರೆಗಳು ಬರ್ತದೆ. ಇದಿಷ್ಟು ಪರಿವರ್ಧನೆಯ ಷಟ್ಪದಿಯ ಬಗ್ಗೆ. ನಾವು ನೆಕ್ಸ್ಟ್ ನೋಡೋಣ ವಾರ್ಧಕ ಷಟ್ಪದಿ. ಈ ವಾರ್ಧಕ ಷಟ್ಪದಿಯಲ್ಲಿ ಗಣ ವಿಭಾಗ ಹೇಗಾಗಿರುತ್ತೆ, ಮಾತ್ರಾಗಣ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ವಾರ್ಧಕ ಷಟ್ಪದಿ. ಈ ವಾರ್ಧಕ ಷಟ್ಪದಿಯಲ್ಲಿ 1 2 4 5ನೇ ಸಾಲುಗಳು ಸಮವಾಗಿರ್ತವೆ. ಇಲ್ಲಿ 5 ಮಾತ್ರೆಯ 4 ಗಣಗಳು ಬರ್ತವೆ. 5 4 20 ಮಾತ್ರೆಗಳು ಬರ್ತದೆ. ಇನ್ನು 3 ಮತ್ತು 6ನೇ ಸಾಲುಗಳು ಸಮವಾಗಿರ್ತವೆ. ಇಲ್ಲಿ 5 ಮಾತ್ರೆಯ 6 ಗಣ ಪ್ಲಸ್ 1 ಗುರು ಒಟ್ಟು 32 ಮಾತ್ರೆಗಳು ಬರ್ತದೆ. ಅಂದರೆ ವಾರ್ಧಕ ಷಟ್ಪದಿಯ ಲಕ್ಷಣವನ್ನು ನಾವು ನೋಡೋದಾದರೆ ವಾರ್ಧಕ ಷಟ್ಪದಿಯಲ್ಲಿ 1 2 4 5ನೇ ಸಾಲುಗಳು ಸಮವಾಗಿದ್ದು 5ರಂತೆ 5 ಮಾತ್ರೆಯ ಒಂದು ಗುಂಪಿನಂತೆ 4 ಗುಂಪುಗಳು ಬರ್ತವೆ. 5 5 5 ಅಂದರೆ 5 4 20 ಬರ್ತದೆ. ಇನ್ನು 3 ಮತ್ತು 6ನೇ ಸಾಲಿನಲ್ಲಿ 5 ಮಾತ್ರೆಯ 6 ಗಣಗಳು 6 ಗುಂಪುಗಳು ಬರ್ತವೆ. 5 5 5 ಅಂದರೆ 5 6 30 ಪ್ಲಸ್ 2 ಗುರು ಬರ್ತದೆ. ಸೊ ಇಲ್ಲಿ 32 ಮಾತ್ರೆಗಳು ಬರ್ತವೆ 3 ಮತ್ತು 6ನೇ ಸಾಲಿನಲ್ಲಿ. ಒಟ್ಟಾರೆ ನಾವು ನೋಡೋದಾದರೆ ಇದರ ಗಣ ವಿಭಾಗವನ್ನು ನೋಡೋದಾದರೆ 5 5 5 5 ಇಸ್ ಈಕ್ವಲ್ ಟು 5 ಇಂಟು 4 5 4 20 ಮತ್ತು 5 5 5 5 ಇಸ್ ಈಕ್ವಲ್ ಟು 5 ಇಂಟು 4 5 4 20. ಇನ್ನು 3ನೇ ಸಾಲಿನಲ್ಲಿ 5 5 5 5 5 ಪ್ಲಸ್ 2 ಅಂದರೆ 5 ಇಂಟು 6 ಪ್ಲಸ್
2 32 ಮಾತ್ರೆ ಬರ್ತದೆ. ಸೇಮ್ 4 5 6 ಹಂಗೆ ಬರ್ತದೆ. 5 5 5 5 5 ಇಂಟು 4 5 4 20. ನೆಕ್ಸ್ಟ್ 5 ಇಂಟು 5 5 5 5 5 ಇಸ್ ಈಕ್ವಲ್ 5 5 4 ಗಣ ಬರ್ತದೆ. ಸೊ 5 ಇಂಟು 4 5 4 20. 5 5 5 5 5 5 ಪ್ಲಸ್ 2 ಅಂದಾಗ 5 ಇಂಟು 6 ಪ್ಲಸ್ 2 ಅದರಲ್ಲಿ 30 32. ಅಂದರೆ ಇಲ್ಲಿ ವಾರ್ಧಕ ಷಟ್ಪದಿಯನ್ನು ಕೊಟ್ಟಾಗ ನಾವು ಅರ್ಥ ಮಾಡ್ಕೋಬೇಕು. 20 20 32 ಮಾತ್ರೆ ಬಂತು ಅಂದರೆ ಪಕ್ಕ ಇದು ವಾರ್ಧಕ ಷಟ್ಪದಿ. 5 ಮಾತ್ರೆ 4 ಗಣ ಬರುತ್ತೆ. ಮೊದಲು 1 ಮತ್ತು 2ನೇ ಸಾಲಲ್ಲಿ, 3ನೇ ಸಾಲಲ್ಲಿ 5 ಮಾತ್ರೆ 6 ಗಣ, 1 ಗುರು ಬರುತ್ತೆ. ಒಟ್ಟು 32 ಮಾತ್ರೆ ಬರುತ್ತೆ. ಅಂದಾಗ ಇಲ್ಲಿ ವಾರ್ಧಕ ಷಟ್ಪದಿಯ 6 ಸಾಲುಗಳಲ್ಲಿ ಬರುವಂಥ ಮಾತ್ರೆಗಳ ಸಂಖ್ಯೆ ಎಷ್ಟಾಗುತ್ತೆ, ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದರೆ ಇಲ್ಲಿ 20 20 40 40 32 72 ಮಾತ್ರೆ ಬರ್ತದೆ 3 ಸಾಲಲ್ಲಿ. ಇನ್ನೊಂದು 3 ಸಾಲಲ್ಲಿ 72 ಅಂದಾಗ 2 2 4 7 7 14. ಒಟ್ಟು ವಾರ್ಧಕ ಷಟ್ಪದಿಯಲ್ಲಿ 144 ಮಾತ್ರೆಗಳು ಬರ್ತದೆ. ಇದು ವಾರ್ಧಕ ಷಟ್ಪದಿಯ ರಚನೆ ಈಗಿರ್ತದೆ. ನಾವು ಅಲ್ಲಿ ಲಘುಗುರುವನ್ನು ಸರಿಯಾಗಿ ಹಾಕಬೇಕು. ಲಘುಗುರುವನ್ನು ಸರಿಯಾಗಿ ಹಾಕಿದಾಗ ಅಲ್ಲಿ 20 20 32 ಮಾತ್ರೆ ಬಂದಾಗ ಅದು ವಾರ್ಧಕ ಷಟ್ಪದಿ ಆಗ್ತದೆ. ಇದು ವಾರ್ಧಕ ಷಟ್ಪದಿಯ ರಚನೆಯ ಬಗ್ಗೆ ಆಯಿತು. ನಾವು ನೆಕ್ಸ್ಟ್ ನೋಡೋಣ ಭೋಗ ಷಟ್ಪದಿಯ ಬಗ್ಗೆ. ಭೋಗ ಷಟ್ಪದಿಯಲ್ಲಿ ಯಾವ ರೀತಿಯಾಗಿ ಮಾತ್ರೆಗಳು ರಚನೆ ಆಗಿದೆ, ವಿನ್ಯಾಸ ಹೇಗಿದೆ, ಅವುಗಳ ಗಣ ವಿಭಾಗ ಹೇಗೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಭೋಗ ಷಟ್ಪದಿ. ಈ ಭೋಗ ಷಟ್ಪದಿಯಲ್ಲಿ 1 2 4 5ನೇ ಸಾಲುಗಳು ಸಮವಾಗಿರ್ತವೆ. ಇಲ್ಲಿ ಏನಾಗುತ್ತೆ ಅಂದರೆ 3 ಮಾತ್ರೆಯ 4 ಗಣ ಅಂದರೆ 12 ಮಾತ್ರೆ ಬರ್ತದೆ. ಈ 3 ಮತ್ತು 6ನೇ ಸಾಲಿನಲ್ಲಿ ಏನಾಗುತ್ತೆ ಅಂದರೆ 3 ಮಾತ್ರೆಯ 6 ಗಣ ಪ್ಲಸ್ 1 ಗುರು ಬರುತ್ತೆ. ಅಂದರೆ 20 12 20 ಬಂತಲ್ಲ, ಇದು ಕಂದ ಪದ್ಯ ಅಂತ ನೀವು ಅನ್ಕೋಬೋದು. ಕಂದ ಪದ್ಯದಲ್ಲಿ 4 ಸಾಲು ಇರುತ್ತೆ, ಬಟ್ ಇಲ್ಲಿ ಷಟ್ಪದಿಯಿಂದಾಗ 6 ಸಾಲು ಇರುತ್ತೆ. ಅದರ ರಚನೆ ಏನಾಗಿರುತ್ತೆ ಅಂದರೆ 12 ಇಲ್ಲಿ ಅಲ್ಲಿ 12 20 ಇದ್ರೆ ಇಲ್ಲಿ 12 12 20 ಇರ್ತದೆ. ಅದಕ್ಕೂ ಇದಕ್ಕೂ ಏನು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಅಂದರೆ ನೀವು ಕನ್ಫ್ಯೂಸ್ ಆಗಬಾರ್ದು. ಯಾಕೆಂದರೆ ಅದು ಇದು ಷಟ್ಪದಿ, ಅದು ಕಂದ ಪದ್ಯ. ಅದು 4 ಸಾಲಿನ ಪದ್ಯ, ಇದು 6 ಸಾಲಿನ ಪದ್ಯ. ಇಲ್ಲಿ ಭೋಗ ಷಟ್ಪದಿಯಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾದರೆ 1 2 4 5ನೇ ಸಾಲುಗಳು ಸಮವಾಗಿರ್ತವೆ. ಅವು 3 ಮಾತ್ರೆಯ 4 ಗಣಗಳಿರ್ತವೆ. ಅಂದರೆ 3 4 12 3 3 3 3 ಅಂದರೆ 3 ಮಾತ್ರೆಗಳಂಗೆ 4 ಗುಂಪು ಬರುತ್ತದೆ. 3 ಮತ್ತು 6ನೇ ಸಾಲಿನಲ್ಲಿ 3 ಮಾತ್ರೆಯ 6 ಗಣ ಪ್ಲಸ್ 2 ಬರ್ತದೆ, ಅಂದರೆ ಗುರು ಬರ್ತದೆ. ಅಂದರೆ 3 6 18 2 20 ಮಾತ್ರೆ ಬರ್ತದೆ. ಇದು ಭೋಗ ಷಟ್ಪದಿಗೆ ಸಂಬಂಧಪಟ್ಟಂಗೆ. ಅಂದರೆ ಅದರ ರಚನೆ, ಅದರ ಗಣ ವಿಭಾಗ ನಾವು ಮಾಡಬೇಕಾದ್ರೆ 3 3 3 3 ಅಂದರೆ 3 4 12. ನೆಕ್ಸ್ಟ್ ನಾವು ನೋಡೋದಾದರೆ 3 3 3 3 4 12. ಇಲ್ಲಿ 3 3 3 3 ಜೊತೆಗೆ 3 3 ಪ್ಲಸ್ 2 ಅಂದಾಗ 3 ಇಂಟು 6 ಪ್ಲಸ್ 2 3 6 18 2 20. ಸೊ ನೆಕ್ಸ್ಟು 4ನೇ ಸಾಲಿನಲ್ಲಿ 3 3 3 ಇಸ್ ಈಕ್ವಲ್ ಟು 3 ಇಂಟು 4 3 4 12. ನೆಕ್ಸ್ಟ್ ನಾವು ನೋಡೋದಾದರೆ 3 3 3 ಇಸ್ ಈಕ್ವಲ್ ಟು 3 ಇಂಟು 4 3 4 12. ನೆಕ್ಸ್ಟ್ 3 3 3 3 3 3 ಪ್ಲಸ್ 2 3 6 18 ಪ್ಲಸ್ 2 20. ಸೊ ಇದು ಈ ರೀತಿಯಾಗಿರುತ್ತದೆ. ನೀವು ಭೋಗ ಷಟ್ಪದಿಯನ್ನು ಬೇಕಾದರೆ ಏನು ಮಾಡಬೇಕು, ಅಲ್ಲಿ 3 ಸಾಲು ಕೊಟ್ಟಿದ್ದಾರೆ ಅಂದಾಗ 12 12 20 ಬಂತು ಅಂದರೆ ಇದು ಭೋಗ ಷಟ್ಪದಿ. 3 ಮಾತ್ರೆಯ 4 ಗಣ
ಬರುತ್ತೆ. ಇದು ಕಂದ ಪದ್ಯಕ್ಕೆ ಹೋಗಬೇಡಿ. ಕಂದ ಪದ್ಯದಲ್ಲಿ 4 ಮಾತ್ರೆಯ 3 ಗಣ, 4 ಮಾತ್ರೆಯ 5 ಗಣ ಅಷ್ಟು ಬರುತ್ತದೆ. ಇಲ್ಲಿ ಆ ರೀತಿ ಬರಲ್ಲ. ಇಲ್ಲಿ 3 ಮಾತ್ರೆಯ 4 ಗಣ, 3 ನಾವು ಗಣ ವಿಭಾಗ ಮಾಡ್ತೀವಿ. ಇಲ್ಲಿ 3 ಮಾತ್ರೆ 6 ಗಣ ಮತ್ತು ಆಮೇಲೆ 2 ಗುರು ಸೇರುತ್ತೆ. ಇದು ಭೋಗಷಟ್ಪದಿ. ಭೋಗಷಟ್ಪದಿಯಲ್ಲಿ ಬರುವಂಥ ಒಂದು ಒಟ್ಟು ಮಾತ್ರೆಗಳ ಸಂಖ್ಯೆಯನ್ನು ನಾವು ನೋಡೋದಾದರೆ 12 12 24 24 20 44 44 44 88 ಮಾತ್ರೆಗಳು ಭೋಗಷಟ್ಪದಿಯಲ್ಲಿ ಒಟ್ಟಾರೆ ಬರುವಂಥ ಮಾತ್ರೆಗಳ ಸಂಖ್ಯೆ 88. ಇದಿಷ್ಟು ಮಾತ್ರಾಗಣದ ಆಧಾರದ ಮೇಲೆ ಛಂದಸ್ಸು ವಿಧಗಳು ಯಾವ್ಯಾವ ರೀತಿ ಇದೆ, ಅವುಗಳ ಗಣ ವಿಂಗಡಣೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡ್ವಿ. ಮುಂದಿನ ಒಂದು ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.